Hey guys, welcome back to my YouTube channel Vinya Vlogs. ನಮ್ಮ ಮುಂಬೈ ಪಯಣದ ಡೇ 2 ವ್ಲಾಗ್ ಇದು. ನಾನು ಸ್ವಲ್ಪ ಲೇಟಾಗಿ ಎದ್ದೆ ಅಂತಕಂದ್ರೆ ಮಾಡೋಕೆಂತ ಏನು ಕೆಲಸ ಇಲ್ಲ. ಸೊ ಫ್ರೆಶ್ ಅಪ್ ಆಗಿ ತಿಂಡಿ ತಿಂಬಕ್ಕೆ ಹಾಪಕ್ಕೆ ರೆಡಿ ಆಗ್ತಿದ್ದೆ ಮಾಮನ ಮನೆಗೆ. ನಮ್ಮ ಗಂಡಂಗೆ ಮಾತ್ರ ಬೆಳಿಗ್ಗೆ ಬೇಗ ಆಯಿತು ಎಂತಕಂದ್ರೆ ಅಲ್ಲೂ ಎಲ್ಲೋ ಹೋಗಿ ಕನ್ನಡ ಪೇಪರ್ ಹುಡ್ಕ ಬಂದು ಅವ್ರದ್ದು ಪೇಪರ್ ಓದು ಸಂಭ್ರಮ ಆಗ್ತಾ ಇತ್ತು. ನಾವು ಉಳ್ಕೊಂಡಿದ್ದ ಹೋಟೆಲಲ್ಲಿ ತಿಂಡಿ ವ್ಯವಸ್ಥೆ ಇರಲ್ಲ, ಆದ್ರೆ ಕಸಿನ್ಸ್ ಅವರೆಲ್ಲ ಇದ್ದದ ಹೋಟ್ಲಲ್ಲಿ ತಿಂಡಿ ವ್ಯವಸ್ಥೆ ಇದ್ದಿತ್ತು. ಹಂಗಾಗಿ ಮಾಮನ ಮನೇಲೆ ತಿಂಡಿ ವ್ಯವಸ್ಥೆ ಮಾಡಿ ಇದ್ದೀರ. ಅಮ್ಮ ಚಿಕ್ಕಮ್ಮ ತಮ್ಮ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದೀರ. ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ನಾವು ಮಾಮನ ಮನೆಗೆ ಬಂತು ತಿಂಡಿ ತಿನ್ಕಂತ ಹೇಳಿ. ಅವರು ಇಡ್ಲಿ ಮತ್ತೆ ಸಾರು ಮಾಡಿದ್ದೀರಿ. ಸಾರು ಸೂಪರ್ ಆಗಿದ್ದಿತ್ತು. ನಮ್ಮ ಗಂಡಂಗೆ ಭಾರಿ ಖುಷಿ ಆಯ್ತು. ಕೇಂತಿದ್ದೀರಪ್ಪ ಮನಿದ ಹೋಟ್ಲಿದ ಅಂತ ಹೇಳಿ. ಹಾಗೆ ವಡೆನ ಹೋಟೆಲಿಂದ ತರಿಸಿದ್ದೀರ. ಎಲ್ಲರೂ ತಿಂಡಿ ಮುಗಿಸ್ಕಂತ. ನಾರ್ಮಲಿ ನಾ ಟೀ ಕಾಫಿ ಅಂತ ಕೊಡೋದಿಲ್ಲ. ನಮ್ಮ ಮಾಮಿ ಭಾರಿ ಲೈಕ್ ಮಾಡಿ ಟೀ ಮಾಡಿದ್ರು ಶುಂಠಿ ಎಲ್ಲ ಹಾಕಿ. ಎಂತಕಂದ್ರೆ ನನಗೆ ಸ್ವಲ್ಪ ಲೈಟ್ ಸ್ವೀಟ್ ಇರ್ಕ ಹಾಲಿಗೆ ನೀರು ಹಾಕಿ ನೀರಿಗೆ ಹಾಲು ಹಾಕಿ ಮಾಡಿದ್ರೆ ನಾನು ಟೀ ಕೊಡೋದಿಲ್ಲ. ನಾನು ಟೀ ಮಾಡೋಕ್ಕೋತಿಲ್ಲ, ಹಂಗಾಗಿ ಅಭ್ಯಾಸ ಇಲ್ಲ ನನಗೆ. ತಿಂಡಿ ಮುಗಿಸ್ಕೊಂಡು ಕಸಿನ್ ಅವ್ರ ರೂಮ್ ಹತ್ರಕ್ಕೆ ಬಂತು. ಎಲ್ಲರದ್ದು ಸಾರಿ ಪ್ಲೇಟಿಂಗ್ ಮಾಡ್ಕಿದ್ದಿತ್ತು. ಸಾರಿ ಪ್ಲೇಟಿಂಗ್ ಮಾಡೋ ಸಂಭ್ರಮದೊಳಗೆ ನಾನು ವಿಡಿಯೋ ಮಾಡೋಕ್ಕೆ ನೆನಪೋಯ್ತು. ಕಡೆಗೆ ಎಲ್ಲರೂ ಉಳ್ದವರೆಲ್ಲ ಇಲ್ಲಿ ಮೆಹಂದಿ ಹಾಕಿಸ್ಕೊಂಬಂದ್ರೆ ನಿನ್ನೆ ಲೇಟ್ ಆಯ್ತಲ್ಲ, ಮದುಮಗಳು ಮಾತ್ರ ಹಾಕಿಸ್ಕೊಂಡತ್ತು. ಇವತ್ತು ನಾವೆಲ್ಲರೂ ಹಾಕಿಸ್ಕೊಂತ ಇತ್ತು. ಇವರೆಲ್ಲ ಹಾಕಿಸ್ಕೊಂಡು ನಾನು ಪ್ಲೇಟ್ ಮುಗಿಸ್ಕೊಂಡು ಕೆಳಗೆ ಬಂತು. ನಾವು ಇವ್ರು ಅದೇನೋ 250 ರೂಪೀಸ್ ಅಂಬ್ರಿ 2 ಕೈಗೆ ಅರೇಬಿಕ್ ಸ್ಟೈಲಲ್ಲೂ ಹಿಂದೆ ಮುಂದೆ ಇಡ್ತಾ ಇದ್ರಪ್ಪ. ಎಲ್ಲರಿಗೂ ಒಂದೇ ಡಿಸೈನ್ ಬಿಡಿಸಿರೋರು. ಇಲ್ಲೊಂದು ಡೀಪ್ ಡಿಸ್ಕಷನ್ ಆಗ್ತಾ ಇತ್ತು. ಎಂಥ ವಿಷಯ ಅಂತಂದ್ರೆ ಗೋಲ್ಡ್ ಬಗ್ಗೆ. ನಾವು ಟ್ರೈನಲ್ಲಿ ಹೋಗ್ತಾ ಇತ್ತಲ್ಲ, ಸೊ ಟ್ರೈನಲ್ಲಿ ಹೋಪತ್ತಿಗೆ ಗೋಲ್ಡ್ ತಗೊಂಡು ಹೋಗೋದು ಸೇಫ್ ಅಲ್ಲ, ಅದು ಬಾಂಬೆ ಸೈಡೆಲ್ಲ ಬಪ್ಪತ್ತಿಗೆ. ಮತ್ತೆ ಯಾರಾದರೂ ಎಂಥದಾದ್ರೂ ಮಾಡಿದ್ರೆ ಕಷ್ಟ ಅಂತ ಹೇಳಿ ಹೆದರ್ಕೊಂಡು ನಾವು ಊರಿಂದ ಬಂದವ್ರು ಯಾರೂ ಗೋಲ್ಡ್ ತಗೊಂಡು ಬಂದಿರಲ್ಲ. ನಾನು ಒಬ್ಬಂಗಿಲ್ಲ ಕೆಮ್ಮಿ ಬೇಡಲ್ಲ ಕೆಮ್ಮಿ ಕೊಯ್ಕೊಂಡು ಮಾತ್ರ ಶುರು ನಿಂದಿಗೆ ಈಗ ನಮ್ಮದಿಗೆ ನಾಳೆ ಬೇರೆ ಜುಮ್ಕಿ ಬೇಡಲ್ಯಾ. ಇವ್ರು ಹೆದರ್ಕೊಂಡದ್ದು ಎಲ್ಲಿಯಾರಿಗೆ ಅಂತಂದ್ರೆ ರೆಗ್ಯುಲರ್ ಯೂಸ್ ಮಾಡ್ತಿದ್ದದನ್ನು ಬಿಚ್ಚಿ ಇಡೋ ಲೆವೆಲಿಗೆ ಹೆದರ್ಕೊಂಡು ಬಿಟ್ಟಿರು. ಮೆಹಂದಿ ಹಾಕೋಕೆ ಇಬ್ರು ಬಂದಿದ್ದೀರ. ಅವ್ರೆಂತ ಅನ್ನಿಸ್ತಾ ಗೊತ್ತಿಲ್ಲ, ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗ್ತಿರಲ್ಲ. ನಮ್ದು ಡಿಸ್ಕಷನ್ ಜೋರ್ ಲೆವೆಲಂಗೆ ನಡೀತಿದ್ದಿತ್ತು. ಪಾಪ ಅವ್ರ ಪಾಡಿಗೆ ಅವ್ರು ಹಾಕಿಸ್ಕೊಂಡು ಕೂತಿರ. ಲೈಕ್ ಮಾಡಿ ಹಾಕ್ರ, ಬಟ್ ಒಳ್ಳೆ ಸೇಮ್ ಡಿಸೈನ್ ಐತಿ. ಎಲ್ರದ್ದು ಒಂದೇ ಡಿಸೈನ್. ನಮ್ದು ಮೆಹಂದಿ ಎಲ್ಲ ಮುಗೋಷ್ಟೊತ್ತಿ ಗಂಟೆ 1:30 2 ಆಯ್ತು ಅನ್ಸತ್ತೆ. ಮತ್ತೆ ಮಾಮನ ಮನೆಗೆ ಊಟಕ್ಕೆ ಅಂತ ಹೇಳಿ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಸಾಯಂಕಾಲ 6 ಗಂಟೆಗೆ ಮುಹೂರ್ತ ಇದ್ದಿತ್ತು ಮನೇಲೇನೆ. 6 ಗಂಟೆಗೆ ಬಪ್ಪಕ್ಕೆ ಹೇಳಿದ್ರು. ಹಂಗಾಗಿ ನಾವು ಊಟ ಮಾಡ್ಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 6:30 ಹಾಗೆ ಮಾಮನ ಮನೆಗೆ ವಾಪಸ್ ಬಂತು. ಒಬ್ಬಷ್ಟೊತ್ತಿಗೆಲ್ಲ ರೆಡಿಯಾಗಿದ್ದಿತ್ತು. ನಮ್ಮದು ಬಣ್ಸ ಸಂಪ್ರದಾಯಲ್ಲಿ ಹೆಂಗೆ ಅಂತ ಅಂದರೆ ಮುಹೂರ್ತ ಏನು ನಡೀತು, ಮುಹೂರ್ತದಲ್ಲೇ ಕಾಲುಂಗ್ರ ಮತ್ತು ವಂಕಿ ರಿಂಗನ್ನು ಹಾಕೋದು. ಕಾಲುಂಗ್ರ ಬಂದು ಸೋದರ ಅತ್ತೆ ಅಂತ ಏನು ಹೇಳ್ತಾರೆ, ಸೋದರ ಮಾಮಿ ಇರ್ತಾರಲ್ಲ ನಮ್ಮ ಕಡೆಲ್ಲ, ಅವ್ರು ಕಾಲುಂಗ್ರ ಹಾಕ್ತಾರೆ. ಹಾಗೆ ಮುಹೂರ್ತದ ದಿನನೇ ವಂಕಿ ರಿಂಗ್ ಹಾಕ್ತಾರೆ. ಈ ವಂಕಿ ರಿಂಗ್ ಒಂದು ಇದಂತಂದರೆ ನಮ್ಮದು ಬಣ್ಣ ಸಂಪ್ರದಾಯದಲ್ಲಿ ಮದುವೆ ಆದವ್ರು ಮಾತ್ರ ವಂಕಿ ರಿಂಗ್ ಹಾಕೋದು. ಹಂಗೆ ಟ್ರೆಡಿಷ್ನಲ್ ವಂಕಿ ರಿಂಗಿನ ಶೇಪ್ ಬಂದು ಯು ಆಕಾರ. ಯು ಏನು ರೆಪ್ರೆಸೆಂಟ್ ಮಾಡುತ್ತಂತಂದ್ರೆ ನಾಗರ ಹಾವಿನ ಹೆಡೆಯನ್ನ. ಯಾಕೆ ಅಂತಂದ್ರೆ ನಾವು ನಾಗನ ವಂಶಸ್ಥರು ಅಂತ ಹೇಳಿ. ನಾನು ಇದೆಲ್ಲೋ ಒಂದು ಆರ್ಟಿಕಲಲ್ಲಿ ಓದದ್ ನೆನ್ಪು ನನಗಷ್ಟೇ. ಬಟ್ ಈಗ ಎಲ್ಲ ವಿ ಶೇಪಲ್ಲೂ ಹಾಕ್ತಾರೆ. ಇದು ಒಂದೇ ಅಲ್ಲದೆ ಈಗ ವಂಕಿ ರಿಂಗ್ ಅಂತ ಎಂತ ಆಯ್ತು ಹೇಳಿ, ಈಗ ಮದಿ ಐದಿದ್ದರು ಸಿಕ್ಕದ ಪಕ್ಕದ ಎಲ್ಲರೂ ಹಾಕೊಂಡು ಅದನ್ನ ಫ್ಯಾಷನ್ ಮಾಡ್ಕೊಂಡು ಬಿಟ್ಟಿರ. ಆಕ್ಚುಲಿ ನಮ್ಮ ಕಡೆ ಎಲ್ಲ ಇದನ್ನ ಮದುವೆ ಆದವ್ರು ಮಾತ್ರ ಹಾಕೋದು. ಅವತ್ತಿನ ದಿನ ಇವಳದ್ದು ಸೋದರ ಮಾವಿ ಪಪ್ಪು ಕಾಯ್ದೆ ಇದ್ದ ಕಾರಣಕ್ಕೆ ಹೋಗಿ ಪಪ್ಪ ನಕ್ಕನೆ ಅವಳಿಗೆ ಕಾಲುಂಗ್ರ ಮತ್ತೆ ವಂಕಿ ರಿಂಗ ಹಾಕಿ ಶಾಸ್ತ್ರ ಮುಗಿಸಿದ್ರು. ಮಂಗಲಕ್ಕೆ ನಾಗವೇಣಿಯರನ್ನು
ಕರೆಯುತ್ತಲಿರುವರು ಹೂಗಳ ಹಂಚಲಿಕೆ ಹೊರಟರು ಬೆಳಗಿದೆ ಶೋಭಾನೆ ಕೃಷ್ಣನು ಮದುವೆಗೂ ಮಂಗಲ್ಯಕ್ಕೆ ನಾಗಬೇಡಿಯರನ್ನು ಕರೆಯುತ್ತಲಿರುವರು ಹೂಗಳ ಹಂಚಲಿಕೆ ಹೊರಟರು ಬೆಳಗಿದೆ ಶೋಭಾನೆ ಕಾಶಿ ಪೀತಾಂಬರ ನಂಗೆ ಪೀತಾಂಬರ ಕೈಯಲ್ಲಿ ಕೊಳಲು ಕುಸಿದ ಶ್ರೀಗಂಧ ಮೈಯಳು ಗಮ ಗಮ ವಾಸುಬಂಧಗಳಿಗೂ ಲೇಸಾಗಿರಬೇಕು ವಾಸುದೇವನಿಗೂ ಪುನಿತ ಶ್ರೀ ಲಕ್ಷ್ಮಿಗೂ ಬಾಸಿಂಗದಾರತಿಯ ಬೆಳಗಿದೆ ಶೋಭಾನೆ ಶಾಸ್ತ್ರದ ಪ್ರಕಾರ ಮದುಮಗಳಿಗೆ ಆರತಿ ಮಾಡಿದ್ದು ಆಯಿತು. ಈ ಆರತಿ ಸಾಂಗ್ ಶೋಭಾನೆ ಸಾಂಗ್ಸ್ ಎಲ್ಲ ಏನಿತ್ತು ನಮ್ಮ ದೊಡ್ಡ ತಲೆಯವ್ರು ಬಿಟ್ಟರೆ ಈಗ ನಮ್ಮ ಪೀಳಿಗೆಯವರು ಯಾರೂ ಕಲಿಲ್ಲ. ನೆಕ್ಸ್ಟ್ ಇನ್ಯಾರು ಹಾಡ್ತಾರಂತ ಹೇಳಿ ಮಾತ್ರ ಗೊತ್ತಿಲ್ಲ. ಸದ್ಯಕ್ಕೀಗ ಎಲ್ಲರೂ ಯಾವುದೇ ಇದಿದ್ರೂ ಶೋಭಾನೆ ಸಾಂಗಿಗೆ ಇವರೇ ನಮ್ಮ ದೊಡ್ಡ ತಲೆಯವರೇ ಎಲ್ಲರೂ ಹಾಡ್ತಾ ಇದ್ದದ್ದು. ಆರತಿ ಆತಿದ್ದಂಗೆ ಎಲ್ಲರೂ ಅಕ್ಷತೆ ಹಾಕಿ ಅವಳಿಗೆ ಆಶೀರ್ವಾದ ಮಾಡ್ರು. ಅದಾದಮೇಲೆ ಒಂದಿಷ್ಟು ಫೋಟೋ ಸೆಷನ್ಗಳೆಲ್ಲ ಆಯಿತು ನಮ್ಮದು ಫ್ಯಾಮಿಲಿ ಇದೇನೆ. ಮುಹೂರ್ತ ಮಾಡಿ ಮದುಮಗಳನ್ನ ಹೊರಗಡೆ ಕಳಿಸಿದ್ಮೇಲೆ ವಾಪಸ್ ಮನೆ ಒಳಗೆ ಬಪ್ಪಂಗಿಲ್ಲ. ನೆಕ್ಸ್ಟ್ ಮದುವೆಯಾಗಿ ಗಂಡನ ಜೊತೆಗೆ ಮನೆಗೆ ಬಪ್ಪುದು ಸಂಪ್ರದಾಯ. ಹಾಗಾಗಿ ಇವಳನ್ನ ಮುಹೂರ್ತ ಮುಗಿದ ತಕ್ಷಣ ಸಂಜೆ ನಮ್ಮದು ಇದ್ದಂಥ ಹೋಟ್ಲಲ್ಲೇ ಅವಳಿಗೆ ಸಪ್ರೇಟಾಗಿ ರೂಮ್ ಬುಕ್ ಮಾಡಿದ್ರು ನೈಟು ಉಳೋದಕ್ಕೆ. ಅಲ್ಲಿಗೆ ಹೋಟ್ಲಿಗೆ ಹೋಗಿ ಅವಳು ಉಳ್ಕೊಂಡ್ಲು. ನೆಕ್ಸ್ಟ್ ಮಾರ್ನಿಂಗು ಅಲ್ಲೇ ಪಾರ್ಲರ್ ಅವ್ರು ಅಲ್ಲಿಗೆ ಬಂದು ರೆಡಿಯಾಗಿ ಡೈರೆಕ್ಟ್ ಹಾಲಿಗೆ ಹಾಪುತ್ತಾರ. ಮುಂಚೆ ಎಲ್ಲ ಮದುವೆ ದಿನ ಬೆಳಿಗ್ಗೆ ಬೇಗನೆ ಮುಹೂರ್ತ ಮಾಡಿ ಡೈರೆಕ್ಟಾಗಿ ಹಾಲಿಗೆ ಕರ್ಕೊಂಡು ಹೋಗ್ತಿದ್ದೀರ. ಬಟ್ ಈಗ ಹಂಗಲ್ಲ, ಎಲ್ಲರೂ ಅಷ್ಟೇ ಒಂದಿನ ಮುಂಚೆ ಮುಹೂರ್ತ ಮಾಡೋದು. ಎಂತಕ್ಕಂದ್ರೆ ಬೆಳಿಗ್ಗೆ ಸ್ವಲ್ಪ ನಿಧಾನಕ್ಕೆ ಎದ್ದೇಳುವ ಗಡಿಬಿಡಿ ಬೇಡ ಅಂತ ಹೇಳಿ ಈ ಥರ ಮಾಡ್ತಾ ಇದ್ರು ಈಗ ಎಲ್ಲರೂ. ಶಾಸ್ತ್ರ ಎಲ್ಲ ಮುಗಿದು ಫೋಟೋ ಸೆಷನ್ ಎಲ್ಲ ಆಪಷ್ಟೊತ್ತಿಗೆ ಗಂಟೆ 7:30-8 ಆಯ್ತು ಅನ್ಸುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವೆಂತ ಮಾಡ್ತೀವಿ, ಇನ್ನು ಗಂಟೆ 8 ಅಷ್ಟೇ ಅಲ್ಲ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಹೇಳಿ ನಾವೊಂದು 8 ಗಂಟೆ ಅಷ್ಟೊತ್ತಿಗೆ ನಾವು 3 ಜನ ಅಕ್ಕ ಸೇರಿ ಹೊರಡ್ತು. ಅವ್ರು ಒಬ್ಬರ ಅಕ್ಕಂಗೆ ಬಾಂಬೆ ಫುಲ್ ಗೊತ್ತಿತ್ತು. ಅವ್ರು ಹೇಗಳಿಗೂ ಬಾಂಬೆಗೆ ಬಂದರೆ ಶಾಪಿಂಗ್ ಮಿಸ್ ಮಾಡೋದಿಲ್ಲ. ಅವ್ರಿಗೆ ಬಾಂಬೆ ಶಾಪಿಂಗ್ ತುಂಬ ಇಷ್ಟ ಅಂದ್ರು. ಹಾಗಾಗಿ ನಾವು 3 ಜನ ಆಟೋ ಮಾಡ್ಕೊಂಡು ಸ್ಟೇಷನ್ ಅಂತ ಹೇಳಿ ಒಂದು ಪ್ಲೇಸ್ ಇತ್ತು ಅಲ್ಲಿಗೆ ಕರ್ಕೊಂಡು ಹೊರವರು. ನಾವು 3 ಜನ ಶಾಪಿಂಗ್ ಮಾಡೋಕಂತ ಹೇಳಿ ಹೋಯ್ತು. ಅಲ್ಲಿಂದ ಟೈಮ್ 8 ಆದ್ರಿಂದ ನಮ್ಮ ಮತ್ತೆ ಜಾಸ್ತಿ ದೂರ ಹಾಪಕ್ಕಾಗ್ತಿರಲ್ಲ. ಸದ್ಯಕ್ಕೆ ಹತ್ರದಲ್ಲಿ ನಮಗೆ ಇಲ್ಲಿ ಮಾತ್ರ ಬಪ್ಪಕ್ಕಾದದ್ದು. ನಾನೊಂದು 7-8 ಇಯರ್ಸ್ ಬ್ಯಾಕ್ ನಾನು ಹೋದಲ್ಲೊಂದು ಬ್ಯಾಂಡ್ರದಲ್ಲಿ ಶಾಪಿಂಗ್ ಮಾಡಿದ್ದಿತ್ತು. ನಂಗೆ ಅಲ್ಲಿ ತುಂಬ ಇಷ್ಟ ಆಯ್ದಿತ್ತು. ಅದು ಇಲ್ಲಿಂದ ಸ್ವಲ್ಪ ದೂರ ಆತ್ತಂಬ್ರ. ನಾವು ಹೋದದ್ದು ಟೈಮ್ ಅಡ್ಜಸ್ಟ್ ಆಗ್ತಿರಲ್ಲ, ಅಲ್ಲಿಗೆ ಹಾಪಕ್ಕೆ ಟೈಮ್ ಸಿಕ್ಕಲ್ಲ ನಮಗೆ. ಎಂತಕ್ಕಂದ್ರೆ ಎಲ್ಲ ದಿನನೂ ಬ್ಯುಸಿನೇ ಇದ್ದಿತ್ತು. ಸ್ಟಾರ್ಟಿಂಗಲ್ಲೇ ಒಂದು ಶಾಪಿಗೆ ಹೋಯ್ತು. ಅಕ್ಕ ಅವರಿಗೆ ಒಂದಿಷ್ಟು ರಾಶಿ ತಗೊಂಡ್ರು. ಹಾಗೆ ಅದರಲ್ಲೂ ನಂಗೊಂದು ಟಾಪು, ಇನ್ನೊಬ್ರಿಗೆ ಅಕ್ಕಂಗೆ ಒಂದು ಟಾಪ್ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿ ಕೊಟ್ಟರು. ಬಟ್ ಯಾಕೋ ಶಾಪಿಂಗ್ ಮಾಡೋಕೆ ಮನ್ಸು ಆತಿರಲ್ಲ. ಯಾವ್ದು ಕಂಡ್ರು ಏನೋ ಗೊತ್ತಿಲ್ಲ ನಂಗೆ. ಅಷ್ಟು ತಕೊಂಡ್ಕಂತ ಹೇಳಿ ಅನ್ಸುತ್ತಾರ ಯಾವುದೂ ಇರಲ್ಲ. ನಮ್ಮ ಅಕ್ಕಂದೆಲ್ಲ ತಗೊಂಡು ಹೊರಟ್ರ ಮೇಲೂ ಇನ್ನೂ ಚರ್ಚೆ ಮಾಡೋದ್ರಂಗೆ ಇದ್ರು ಅವರು. ಅವ ಕೊಡೋದಿಲ್ಲ ಅಂಬಕ್ಕೆ ಇವ್ರು ಕೊಡಿ ಅಂತಲ್ಲಿ ಹೇಳೋಕೆ. ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಸ್ಟ್ರೀಟ್ ಶಾಪಿಂಗ್ ಹತ್ರ ಹೇಳಿ ಬಂತು. ಇಲ್ಲಿ ಒಂದು ಬ್ಲೌಸ್ ಕಂಡೆ, ಲಾಯ್ಕ್ ಇದ್ದಿತ್ತು, ಕಡಿಮೆ ಇದ್ದಿತ್ತು ರೇಟು. ಬಟ್ ಅದು ಯಾಕೋ ನಂಗೆ ಅದು ಹೇಳ್ತಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದು ನನ್ನ ಸೈಜಿಗೆ ಆತಿರಲ್ಲ. ಎಂತಕ್ಕಂದ್ರೆ ಲೆಂತ್ ಕಡಿಮೆ ಇದ್ದಿತ್ತು ಅದರದ್ದು. ಎಂಥರು ಮಾಡಿ ಬಿಚ್ಚಿ ಎಂಥರು ಉದ್ದ ಮಾಡೋಕೆ ಕಂಡೆ. ಅಲ್ಲಿ ಒಂದು ಸ್ವಲ್ಪ ಜಾಗನೇ ಇರಲ್ಲ. ಹಾಗಾಗಿ ನಾನು ಮತ್ತೆ ಅದನ್ನ ಮನ್ಸಂಗೆ ಬಿಟ್ಟಿಗೆ ಬರಲ್ಲ ಅನ್ಸುತ್ತೆ. ಅದನ್ನ ಅಕ್ಕ ತಕೊಂಡ್ರೆ ಅದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯ್ದಿತ್ತು. ಎಂತ ಶಾರ್ಟ್ ಇಪ್ಪಕ್ಕೋಯ್ ನನಗೆ ಮತ್ತೆ ತಕೊಂಡು ಮತ್ತೆ ಮೂಲಿಗೆ ಹಾಕೋದು ಬೇಡ ಅಂತ ಹೇಳಿ ಇಟ್ಟೆ. ಇದೆರಡು ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ತಗೊಂಬ ಅಂತ ಎಣಿಸ್ಕೊಂಡಿದ್ದಿದೆ. ಅದು ನಂಗೆ ಮಸ್ತ್ ಇಷ್ಟ ಆಯ್ದಿತ್ತು. ಫೈನಲಿ ನನಗೆ ಎಂಥ ಹುಡುಗರು ಸಿಕ್ಕಲ್ಲ. ಒಂದು ಸಮ ಇಲ್ಲ. ಕಡೆಗೆ ಇದು ಒಂದು ಬ್ಯಾಗ್ ಮಾತ್ರ ಇಷ್ಟ ಆಯ್ತು ತಗೊಂಡೆ ನಾನು. ತುಂಬಕ್ಕೆ ಲಾಯ್ಕಿತ್ತು ಅಂತ ಅನ್ನಿಸ್ತು.
ಇವ್ರ ಅಕ್ಕ ಸುಮಾರು ಪರ್ಚೇಸ್ ಮಾಡ್ರ ಅವರು. ಅಲ್ಲಿಗೆ ಟೈಮ್ ಆಯ್ತು 10:30 11 ಗಂಟೆ ಆಯಿತು. ಮತ್ತು ಲೇಟ್ ಆಯ್ತು. ಬೆಳಿಗ್ಗೆ ಬೇಗ ಏಳಕ್ಕೆ ಮದುವೆ ಬೇರೆ 7 ಗಂಟೆಗೆ ರೆಡಿಯಾಗಿ ಇಪ್ಪಕ್ಕೆ ಹೇಳಿದ್ದೀರ. ಹಾಗಾಗಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಆಟೋ ಮಾಡ್ಕೊಂಡು ರೂಮ್ ಹತ್ರಕ್ಕೆ ಬಂತು. ಓಕೆ, ನಾಳೆ ಮದಿ ಹೆಂಗಾಯ್ತು, ನಾನೆಂತ ಪಚಿತಿ ಮಾಡ್ಕೊಂಡೆ ಅಂತೇಳಿ ಹೇಳಿ ಡೇ 3 ವ್ಲಾಗಲ್ಲಿ ನಾನು ಹೇಳ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. Thank you.